ಇಲ್ಲಿ ಸ್ಯಾರಿ ಬ್ಲೌಸ್ನ ನಾನು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೌಸ್ ಅಂದರೆ ಸ್ವಲ್ಪ ಇಲ್ಲಿ ಫ್ಯಾಷನ್ ಬರುತ್ತೆ ಬ್ಯಾಕ್ ಸೈಡು. ಇಲ್ಲಿ ಸೈಡಲ್ಲಿ ನಾ ಪೋಸ್ಟರ್ ಹಾಕಿದ್ದೀನಲ್ಲ ಅದೇ ರೀತಿ ನಾನಿಲ್ಲಿ ಮಾಡಬೇಕಾಗಿ ಬರುತ್ತೆ. ಇಲ್ಲಿ ಈ ಬ್ಯಾಕ್ ಸೈಡಲ್ಲಿ ಬಾರ್ಡ್ರ್ ಬರುತ್ತೆ, ಅಂದರೆ ಮೇಲ್ಗಡೆ ಭಾಗದಲ್ಲಿ ಬಾರ್ಡ್ರ್ ಫುಲ್ ಜರಿ ಥರ ಬರುತ್ತೆ. ಇಲ್ಲಿ ಸ್ಯಾರಿ ಪೀಸಿದು, ಈ ಸ್ಯಾರಿ ಪೀಸಲ್ಲಿ ಫ್ರಂಟಲ್ಲಿ ಸ್ವಲ್ಪ ಬಾರ್ಡ್ರ್ ತೊಗೊಳ್ತೀನಿ ನಾನು ಬ್ಲೌಸಿಗೆ ಹಾಕೋಕ್ಕೆ. ಇಲ್ಲಿ ನಾನು ಸ್ಯಾರಿಯಲ್ಲಿ ಫ್ರಂಟ್ ಸ್ವಲ್ಪ ಪ್ಲೈನ್ ಬರುತ್ತಲ್ಲ ಅದನ್ನು ನಾನು ಬ್ಲೌಸ್ಗಾಗಿ ಯೂಸ್ ಮಾಡ್ಕೊಳ್ತೀನಿ. ಬ್ಲೌಸ್ ಪೀಸ್ನ ಇಲ್ಲಿ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ. ಕೆಳಗಡೆ ಭಾಗ ಸ್ವಲ್ಪ ಒಂದು 1/4 ಮೀಟ್ರಷ್ಟು ಹಾಗೆ ಬಿಟ್ಟು ಮೇಲ್ಭಾಗದಲ್ಲಿ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇದು ಸಿಂಪಲ್, ಇದು ಫ್ರಂಟ್ ಪೀಸ್ ನಾನು ಕಟ್ ಮಾಡ್ಕೊಳ್ತಾ ಇರೋದು. ನೆಕ್ 2.5 ಇಂಚ್ ಸೈಡ್ ಅಗಲ, ಲೆಂತ್ 7 ಇಂಚಸ್ ಲೆಂತಲ್ಲಿ ಈ ರೀತಿ ನೆಕ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಫ್ರಂಟ್ ಪೀಸ್ ಕಟ್ ಮಾಡೋದ್ರಿಂದ ಫಸ್ಟು ನಾನು ಬಸ್ಟ್ ಲೆಂತ್ ಎಷ್ಟು 12 ಬರುತ್ತೆ, ಅಂದರೆ ಸ್ಟಿಚಸ್ ಎಲ್ಲ ಸೇರಿಸಿ 13.5 ಇಟ್ಕೊಂಡು ಇಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ 1.5 ಮೇಲೆ ಸ್ವಲ್ಪ ಮಾರ್ಕ್ ಮಾಡಿಕೊಂಡು ಇದು ಶೇಪಿಗೆ ಫ್ರಂಟ್ ಶೇಪ್ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಆರ್ಮ್ 7 ಇಂಚಸ್ ಇಟ್ಕೊಂಡಿದ್ದೀನಿ, ಆರ್ಮ್ ಸೈಜು. ಇಲ್ಲಿ ನಾನು 36 ಇಂಚ್ ಚೆಸ್ಟ್ ಇರೋದ್ರಿಂದ ಇಲ್ಲಿ ನಾನು 40 ಇಂಚ್ ಇಟ್ಕೊಂಡು ನಾನು ಮಾರ್ಕ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡಿ ತಗೊಳ್ತೀನಿ. ಇದು ಫ್ರಂಟ್ ಭಾಗ, ಫ್ರಂಟ್ ನೆಕ್ಕು 7 ಇಂಚಸ್ಸು ಈ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಶೋಲ್ಡರು 7 ಇಂಚಸ್ಸು ನಾನಿಲ್ಲಿ ಫ್ರಂಟ್ ಸ್ವಲ್ಪ ಒಳಗಡೆ ತಗೊಂಡು ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ 40 ಇಂಚಸ್ಸು ಎಕ್ಸ್ಟ್ರಾ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಇದು ಬಂದ್ಬಿಟ್ಟು ಅದೇ ಪೀಸ್ನ ಇಲ್ಲಿ ನಾನು ಫ್ರಂಟ್ ಪಟ್ಟಿಗೆ ಕಟ್ ಮಾಡ್ಕೊಳ್ತೀನಿ. 4 ಇಂಚಸ್ಸು ಪಟ್ಟಿ ಲೆಂತ್ ಸ್ವಲ್ಪ ಇಟ್ಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಇವಾಗ ನಾನು ಬ್ಯಾಕ್ ಸೈಡು ಪೋಸ್ಟರಲ್ಲಿ ತೋರಿಸಿರೋ ರೀತಿಯೇ ನಾನಿಲ್ಲಿ ಮಾರ್ಕ್ ಮಾಡಿ ತಗೊಳ್ತೀನಿ. ಇಲ್ಲಿ ನಾನು ಫುಲ್ ಲೆಂತ್ ಇಟ್ಕೊಳ್ತೀನಿ. ಬ್ಯಾಕ್ 15 ಇಂಚ್ ಲೆಂತ್ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ತೀನಿ. ಇದು ಮೇಲೊಂದು ಕಲರು ಕೆಳಗೊಂದು ಕಲರ್ ಬರುತ್ತೆ, ಮೇಲ್ಗಡೆ ಜರಿ ಬರುತ್ತೆ, ಕೆಳಗಡೆ ಈ ಬ್ಲೂ ಕಲರೇ ಬರುತ್ತೆ. ಇಲ್ಲಿ ನಾನು ಕೆಳಗಡೆ ಫ್ಯಾಷನ್ ಇರೋದ್ರಿಂದ ನನಗೆ ಕೆಳಗಡೆ ಮಾತ್ರ ಈ ಕಲರ್ ಬೇಕಾಗುತ್ತೆ. ಹಾಗಾಗಿ ಫುಲ್ ಬ್ಯಾಕ್ ಪೀಸ್ನ ನಾನು ಅಳತೆ ಮಾಡಿಕೊಂಡು ಕೆಳಗಡೆಗೆ ಎಷ್ಟು ಬೇಕೋ ಕೆಳಗಡೆ ಅಳತೆಗೋಸ್ಕರ ಫುಲ್ ಮೆಜರ್ ಮಾಡ್ಕೊಂಡು ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ನೆಕ್ ಇಲ್ಲಿ 9 ಇಂಚ್ ಇಟ್ಕೊಂಡು ಇಲ್ಲಿ ಆರ್ಮ್ ಸೈಡ್ ಎಲ್ಲಿ ಎಷ್ಟು ಬರುತ್ತೋ ಅಲ್ಲಿಂದ ನಾನು ಕಟ್ ಮಾಡ್ಕೊಂಡು ತಗೊಳ್ತೀನಿ. ಇದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ನಾನು ಈ ಶೇಪಲ್ಲಿ ಬ್ಯಾಕ್ ಬರುತ್ತೆ. ಇಲ್ಲಿ ನಾನು ಬಾರ್ಡ್ರ್ ಜರಿನ ಈ ರೀತಿ ಜಾಯಿಂಟ್ ಮಾಡಿಕೊಂಡು ಮೇಲ್ಗಡೆ ಬಾರ್ಡ್ರ್ ಪೀಸ್ನ ಜಾಯಿಂಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಈ ರೀತಿ ಬ್ಯಾಕ್ ಈ ಕಲರ್ ಬರುತ್ತೆ, ಮೇಲ್ಗಡೆ ಜರಿ ಬಾರ್ಡ್ರ್ ನಾನು ಜಾಯಿಂಟ್ ಮಾಡಿಕೊಂಡು ಮೇಲ್ಗಡೆ ಹಚ್ಕೊಳ್ತೀನಿ, ಮಾರ್ಕ್ ಮಾಡಿಕೊಂಡು ತಗೊಳ್ತೀನಿ. ಇಲ್ಲಿ ಆಯಿತು. ಇಲ್ಲಿ ನಾನು ಸ್ಲೀವ್ನ ತೊಗೊಳ್ತೀನಿ. ಸ್ಲೀವ್ ನನಗೆ ಬಾರ್ಡ್ರ್ ಜಾಯಿಂಟ್ ಮಾಡ್ಕೋಬೇಕು. ಮೇಲ್ಗಡೆ ಬಾರ್ಡ್ರ್ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಜಾಯಿಂಟ್ ಮಾಡಿಕೊಂಡು ಇಲ್ಲಿ ನಾನು ಸ್ಲೀವ್ನ ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ ಬಂದು 9 ಇಂಚಸ್ಸು ಸ್ಲೀವ್ ಇಡ್ತು ಮತ್ತು ಸ್ವಲ್ಪ ಫ್ರೀ ಸೈಜಲ್ಲಿ ತೊಗೊಳ್ತೀನಿ. ಇಲ್ಲಿ ಅಳತೆ ಏನು ತೊಗೊಳ್ಳೋದಿಲ್ಲ, ಹಾಗೆ ಫ್ರೀಯಾಗಿ ಕಟ್ ಮಾಡ್ಕೊಂಡು ತೊಗೊಳ್ತೀನಿ. ಇಲ್ಲಿ ನೋಡಿ, ಒಂದು 8 ಇಂಚ್ ಫ್ರೀ ಬರುತ್ತೆ ಲೂಸು, ಅದನ್ನು ಹಾಗೆ ಇಟ್ಕೊಂಡು ಇದು ಜಸ್ಟ್ ಒಂಚೂರು ಮಾಡಿ ತಗೊಂಡು ನಾನು ಕಟ್ ಮಾಡಬೇಕಾದ್ರೆ ಇಲ್ಲಿ ಶೇಪೆಲ್ಲ ತಗೊಳ್ತೀನಿ. ಈಗ ನೋಡಿ, ಈಗ ಸ್ಯಾರಿ ಪೀಸಲ್ಲಿ ಫ್ರಂಟ್ ಪೀಸ್ ಇದೆಯಲ್ಲ ಆ ಭಾಗದಲ್ಲಿ ನಾನೀಗ ಪೀಸ್ನ ಫ್ರಂಟು ಬ್ಯಾಕೆಲ್ಲ ಕಟ್ ಮಾಡಿ ತಗೊಂಡೆ. ಇದನ್ನು ಲೆವೆಲ್ ಮಾಡಿಕೊಂಡು ಈ ಭಾಗಕ್ಕೆ ಬ್ಲೌಸ್ ಪೀಸ್ನ ಜಾಯಿಂಟ್ ಮಾಡ್ಕೊಳ್ತೀನಿ. ಈಗ ನೋಡಿ, ಇದು ಬ್ಯಾಕ್ ಹಾಗೆ, ಇದು ಡೌನ್ ಹಾಗೇ ಇರುತ್ತೆ, ಮಾತ್ರ ಈ ರೀತಿ ಪೀಸಲ್ಲಿ ನಾವು ಜಾಯಿಂಟ್ ಮಾಡ್ಕೋಬೇಕು. ಬ್ಲೌಸ್ ಪೀಸ್ನ ಜಾಯಿಂಟ್ ಮಾಡಿ ಕೊಡ್ತೀನಿ ನಾನು. ಈಗ ಲೈನಿಂಗ್ ಪೀಸ್ನ ಸೇಮ್ ಇದರಲ್ಲಿ ಕಟ್ ಮಾಡಿ ತೆಗೆದಿಟ್ಕೊಳ್ತೀನಿ. ಈಗ ಬ್ಯಾಕ್ ಮೇಲ್ಗಡೆ ಜರಿ ಬರುತ್ತಲ್ಲ ಫ್ಯಾಷನ್ ಆಗಿ, ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಶೋಲ್ಡರು 16 ಇದೆ, ನಾನು 8 ಇಂಚ್ ಶೋಲ್ಡರ್ ಇಟ್ಕೊಂಡು ಫುಲ್ ಶೋಲ್ಡರ್ ಇಟ್ಕೋಬೇಕು, ಇಲ್ಲ ಅಂದರೆ ಬ್ಯಾಕ್ ಸೈಡ್ ಟೈಟ್ ಆಗಿಬಿಡತ್ತೆ. ಇಲ್ಲಿ ನಾನು ಮೇಲ್ಗಡೆ ಶೋಲ್ಡರ್ 16 ಇಟ್ಕೊಂಡು ಇಲ್ಲಿ ನಾನು ಸೈಡ್ ನೆಕ್ಕು 3 ಇಂಚ್ ಇಟ್ಕೊಳ್ತೀನಿ. 3 ಇಂಚ್ ಇಟ್ಕೊಂಡು ಈ ಕಡೆ ಡೌನು 3 ಇಂಚ್ ಇಟ್ಕೊಂಡು ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೌಂಡ್ ಶೇಪು ನಾನು 2 ಇಂಚ್ ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡಾಗಿ ಈ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಚೆಸ್ಟು ನಾನು ಫ್ರಂಟಲ್ಲಿ ಎಷ್ಟು ಇಟ್ಕೊಂಡು ಅಷ್ಟೇ ನಾನು
40 ಇಂಚು ಮತ್ತು ಪ್ಲಸ್ 1 ಇಂಚ್ ಇಟ್ಕೊಂಡು ಸೈಡಿಗೆ ಇಲ್ಲಿ ಇಟ್ಕೊಂಡು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ತೊಗೊಳ್ತೀನಿ. ಇದು ಸ್ವಲ್ಪ ಫ್ರೀ ಸೈಜ್, ಸ್ವಲ್ಪ ಎಕ್ಸ್ಟ್ರಾನ ತೆಗೆದಿಟ್ಕೊಳ್ತೀನಿ ನಾನು. ತೆಗೆದಿಟ್ಕೊಂಡು ಇಲ್ಲಿ ನಾನು ಈ ಬಾರ್ಡ್ರನ್ನ ಜಾಯಿಂಟ್ ಮಾಡ್ಕೊಳ್ತೀನಿ. ಬಾರ್ಡ್ರು ಫುಲ್ ಸರಿಯಾಗಿ ಈ ಮೇಲ್ಗಡೆ ಬೇಕಾಗುತ್ತೆ. ಇಲ್ಲಿ ಒಳಗಡೆ ಸ್ವಲ್ಪ ಸ್ಟಿಫ್ನರ್ ಹಾಕ್ಕೊಂಡು ಫಸ್ಟ್ ಒಂಚೂರು ಸ್ಟಿಚ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಈ ಝರಿ ಬಟ್ಟೆನ ನಾನು ಮೇಲ್ಗಡೆ ಇಟ್ಟು ಕೆಳಗಡೆ ಇಟ್ಟು ನಾನು ಇದೇ ಶೇಪಲ್ಲಿ ನಾನು ಮಾರ್ಕ್ ಮಾಡಿಕೊಂಡು ತಕ್ಕೊಂಡು ಕ್ಲೀನಾಗಿ ಕಟ್ ಮಾಡಿ ತಕ್ಕೊಳ್ತೀನಿ. ಇದನ್ನು ನಾವು ಕಟ್ ಮಾಡೋ ರೀತಿಯಲ್ಲೇ ಇರೋದು. ಹೊಲಿದಾದ್ಮೇಲೆ ಕ್ಲೀನಾಗಿ ಪಾಯಿಂಟಲ್ಲಿ ಕಟ್ ಮಾಡಿ ತಿರುಗಿಸಿದ್ರೆ ಈ ರೀತಿ ಬರುತ್ತೆ. ಈ ರೀತಿ ನಾನು ಕ್ಲೀನಾಗಿ ತಕ್ಕೊಳ್ತೀನಿ. ಸ್ಟಿಫ್ ಆಗಿರಬೇಕು ಅಂತೇಳಿ ಒಳಗಡೆ ಸ್ಟಿಫ್ನರ್ ಹಾಕ್ಕೊಂಡಿದ್ದೀನಿ. ಅಂದರೆ ನೆಕ್ ಕ್ಯಾನ್ವಾಸ್ ಬರುತ್ತಲ್ಲ ಅದನ್ನೇ ಹಾಕ್ಕೊಂಡು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎರಡೂ ಸೈಡ್ ಆಯಿತು. ಇಲ್ಲಿ ಕೆಳಗಡೆ ಭಾಗ ವಿ ಶೇಪಲ್ಲಿ ಬರುತ್ತೆ. ಇಲ್ಲಿ ನಾನು ಲೈನಿಂಗಲ್ಲಿ ತಿರುಗಿಸಿ ತಗೊಳ್ತೀನಿ. ಎಡ್ಜಲ್ಲಿ ಮಾತ್ರ ಸ್ಟಿಫ್ನರ್ ಹಾಕಿ ನಾನಿಲ್ಲಿ ಸ್ಟಿಚ್ ಮಾಡಿ ಉಲ್ಟಾ ತಿರುಗಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಜಸ್ಟ್ ಸೈಡ್ ಜಾಯಿಂಟ್ ಮಾಡಿದ್ರೆ ಆಯಿತು. ಎರಡು ಸೈಡ್ ಜಾಯಿಂಟ್ ಮಾಡ್ಕೊಳ್ತೀನಿ. ಇದು ಬ್ಯಾಕ್ ಸೈಡು ಈ ರೀತಿ ಶೇಪಲ್ಲಿ ಬ್ಯಾಕ್ ಸೈಡ್ ಬರುತ್ತೆ. ಮೇಲ್ಗಡೆ ಬಟನ್ ಬರಲ್ಲ, ಮೇಲ್ಗಡೆ ಜಾಯಿಂಟ್ ಮಾಡ್ಕೊಳ್ಳೋದಷ್ಟೇ. ಇಲ್ಲಿ ಫ್ರಂಟ್ ನಾರ್ಮಲ್ ಫ್ರಂಟ್ ಹೇಗೆ ಸ್ಟಿಚ್ ಮಾಡ್ತೀವೋ ಅದೇ ರೀತಿ ಫ್ರಂಟ್ ಆಯಿತು, ಸ್ಲೀವ್ ಜಾಯಿಂಟ್ ಆಯಿತು. ಈಗ ನಾವು ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು ಅಷ್ಟೇ. ಈಗ ಸೈಡ್ ಜಾಯಿಂಟ್ ಮಾಡಿ ತಗೊಳ್ತೀನಿ. ಇಷ್ಟೇ ಈ ಬ್ಲೌಸ್ ಮಾಡೋ ರೀತಿ. ಈಗ ಫುಲ್ ಆಯ್ತು. ಇವಾಗ ಫ್ರಂಟ್ ಬಟನ್ ಬರುತ್ತೆ. ಸ್ಟಿಚ್ ಮಾಡಾದಮೇಲೆ ಇಲ್ಲಿ ನಾನು ಅಯನ್ ಮಾಡ್ಕೊಳ್ತೀನಿ. ಫಸ್ಟ್ ಬ್ಯಾಕ್ ಸೈಡ್ ಅಯನ್ ಮಾಡಿಕೊಂಡು ಫ್ರಂಟ್ ಸೈಡಲ್ಲೂ ಕ್ಲೀನಾಗಿ ಅಯನ್ ಮಾಡಿ ಪ್ರೆಸ್ ಮಾಡಿ ತಗೊಳ್ತೀನಿ. ಈ ಅಯನ್ ಮಾಡಿದ್ಮೇಲೆ ಕ್ಲೀನಾಗಿ ನೀಟಾಗಿ ಬರುತ್ತೆ. ಇಲ್ಲಿ ಆಯಿತು ಈ ಬ್ಲೌಸ್ ಎಲ್ಲ ಹೊಲಿದಾದಮೇಲೆ ಫ್ರಂಟಲ್ಲಿ ಸ್ವಲ್ಪ ನಾನು ಸೇಮ್ ವೈಟ್ ಜರಿನ ಸ್ವಲ್ಪ 1/4 ಇಂಚ್ 1/2 ಇಂಚಲ್ಲಿ ನಾನು ಈ ಶೇಪಲ್ಲಿ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಅಯನ್ ಮಾಡಿ ತಕ್ಕೊಳ್ತೀನಿ. ಅಯನ್ ಮಾಡಿದ್ರೆ ಕ್ಲೀನಾಗಿ ಫಿನಿಶ್ ಬರೋದು. ಪಾಯಿಂಟ್ಸ್ ಎಲ್ಲ ಕ್ಲೀನಾಗಿ ಬರೋದು. ಇಲ್ಲಿ ಅಯನ್ ಮಾಡಿ ತಗೊಂಡು ಆಯ್ತಿಲ್ಲಿ. ಈ ರೀತಿ ಫ್ಯಾಷನ್ ಬ್ಲೌಸು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದ್ರ ಜೊತೆಗೆ ಸ್ಯಾರಿನೂ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಸಿಂಪಲ್ ಕುಚ್ಚು ಹಾಕಿದ್ದೀನಿ ಇಲ್ಲಿ ಟ್ಯಾಸಲ್ಸ್ ಥರ. ಅದನ್ನು ಹಾಕಿ ಇಲ್ಲಿ ತೋರಿಸಿದ್ದೀನಿ. ಇಲ್ಲಿ ಬ್ಲೌಸ್ ನೋಡಿ ರೆಡಿ ಆಯಿತು. ಬ್ಯಾಕ್ ಸೈಡ್ ಈ ರೀತಿ ಬರುತ್ತೆ. ಬ್ಲೌಸ್ ನೀಟಾಗಿ ಫಿಟ್ಟಾಗಿ ಬಂದಿದೆ. ಇಲ್ಲಿ ನೋಡಿ ಫ್ರಂಟಲ್ಲಿ ಇದು ಸ್ಯಾರಿ ವಿತ್ ಬ್ಲೌಸ್ ಇಲ್ಲಿ ಆಗಿದೆ ಕ್ಲೀನಾಗಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.